ಈಗ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ಕಮಿಷನರ್ ಆಫ್ ಪೊಲೀಸ್ ಅವರು ಹಾಗೂ ಈ ಪ್ರಾಂತದಲ್ಲಿರುವಂತ ಎಲ್ಲ ಮುಖಂಡರನ್ನು ನಾವು ಸಂಭಾಜಿ ಚೌಕ್ ಅಲ್ಲಿ ಈಗ ಒಂದು ಸಭೆ ಮಾಡಿದ್ದೀವಿ. ಒಂದೇ ಮನವಿ ಮಾಡಿಕೊಂಡಿದ್ದೀವಿ, ಜಿಲ್ಲಾಡಳಿತದಿಂದ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಾಳೆ ನಾವು ಬರೀ ಒಂದೇ ಅಪೀಲ್ ಮಾಡ್ತಾ ಇದ್ದೀವಿ, ಎಲ್ಲರೂ ಆರಾಮಾಗಿ ಮನೆಯಲ್ಲಿರ್ಬೇಕು. ಇಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಸೈಡ್ ಇಂದ, ಪೊಲೀಸ್ ವತಿಯಿಂದ ನಾವು ನಮ್ಮ ಕ್ರಮವನ್ನು ವಹಿಸ್ತೀವಿ. ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೋಬೇಕಂತ ಹೇಳಿ ನಾನು ಎಲ್ಲರನ್ನೂ ಕೋರ್ಕೊಂಡಿದ್ದೀನಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ನನ್ನ ಪ್ರಕಾರ ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲರೂ ಶಾಂತಿಯಿಂದ, ಸೌಹಾರ್ದತೆಯಿಂದ ಸದಾ ಇರಲೇಬೇಕು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಸುದೀರ್ಘವಾಗಿ ಅರ್ಧ ತಾಸು ನಾವು ಚರ್ಚೆ ಮಾಡಿದ್ದೀವಿ. ಅಧಿಕೃತವಾಗಿ ಯಾವ ಡೇಟ್ಗೆ ಯಾವಾಗ ಹೆಂಗಾಗಬೇಕಂತ ಹೇಳಿ ಎಲ್ಲ ಮುಖಂಡರು ನಮಗೆ ಹೇಳಿದ್ದಾರೆ. ಆ ತಿಳುವಳಿಕೆ ನಮಗೆ ಬಂದಿದೆ. ಅದಕ್ಕೆ ತಕ್ಕಂತ ಕಾರ್ಪೊರೇಷನ್ ಇಂದ ಆ ವ್ಯವಸ್ಥೆ ಏನಿದೆ ಸೂಕ್ತ ಸಮಯದಲ್ಲಿ ನಾಳೆ ಪೂಜಾ ಈಗ ನಾಳೆದು ಏನು ಕಾರ್ಯಕ್ರಮ ಇದೆ ನಾವು ಎಲ್ಲರ ಜೊತೆ ಮಾತಾಡ್ಕೊಳ್ತೀವಿ. ಯಾರು ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಉತ್ಸುಕರಿದ್ದಾರೆ, ಅದನ್ನು ಅದರ ರೂಪರೇಷೆಗಳು ಹೆಂಗಿರಬೇಕು, ಯಾರ ನಂಬಿಕೆಗೆ, ಯಾರ ಈ ಒಂದು ಮನಸ್ಸಿಗೆ ನೋವಾಗದಂತೆ ಹೆಂಗ್ ನಾವು ನಡ್ಸ್ಕೋಬೇಕಂತ ಹೇಳಿ ನಾನು ಅವ್ರಿಗೂ ಈಗ ಮನವಿ ಮಾಡ್ಕೊಳ್ತೀನಿ. ನನ್ನ ಪ್ರಕಾರ ಸೊಲ್ಯೂಷನ್ ಸಿಕ್ಕಿದೆ. ಆ ಸೊಲ್ಯೂಷನ್ಗೆ ತಕ್ಕಂತ ನಾಳೆ ಕ್ರಮವನ್ನು ನಾವು ವಹಿಸ್ತೀವಿ. ಅಲ್ಲ, ನಾಳೆ ಜನ ಬಂದ್ರೆ ಪೂಜಾ ಬಂದ್ರೆ ಯಾರು ಬರಬಾರ್ದು. त्याचप्रमाणे महानगरपालिकेचे कमिशनर आणि अधिकाऱ्यांनी धर्मवीर संभाजी महाराज चौक इथे भेट देऊन त्याची पाहणी केली आणि त्याच्यानंतर त्यांनी असं डिसिजन घेतलेलं आहे की त्यांनी पाहणी केल्यानंतर इथला जो परिसर बघितला, परिसर बघून त्यांनी असं डिसिजन घेतलेलं आहे की या ठिकाणी जो कार्यक्रम होणार आहे तो मोठा भव्यदिव्य करायचा आहे आणि त्या भव्यदिव्य करण्यासाठी पुऱ्या गावची मीटिंग त्यांनी उद्या संध्याकाळी इथं घेतो म्हटले आणि त्यासाठी DC साहेब स्वतः इथं येऊन त्यांनी मीटिंग घेणार आहेत आणि ह्या दृष्टीतून त्यांनी आज इथं आम्हाला सांगितलेलं आहे. आणि उद्या जर का कोणी इथं एखाद्या वेळेस जर का कोणी इथं पूजा करून गेले असेल, जाणार असतील, तर तुम्ही इथं लॉ अँड ऑर्डरचा प्रॉब्लेम येऊ नये म्हणून त्यांनी पुऱ्या इथं बंदोबस्त करणार आहेत असं त्यांनी आम्हाला इथं सांगितलेलं आहे. आणि पुढची डेट आहे की नाही त्यांनी महानगरपालिकेतून त्यांनी आम्हाला सांगणार आहेत. आणि उद्याचं जे डेट होती ती गव्हर्नमेंटने ऑलरेडी कॅन्सल केलेली आहे. ती कॅन्सल केलेली आहे, ती ऑफिशियल नाही आहे असं म्हणून त्यांनी सांगितलेलं आहे. एवढं त्यांनी सांगून आम्हाला सगळ्यांना शांत राहण्याचा सल्ला दिलेला आहे आणि त्याप्रमाणे आम्ही राहायचं आहे. आणि पुढे एक नाही मोठ्या प्रमाणामध्ये अनवडमध्ये मोठ्या प्रमाणामध्ये वाजत गाजत भव्य दिव्य अशी ही इथलं जे संभाजी महाराज यांचे जे उद्घाटन समारंभ आहे तो करायचा आहे.